ಅದು ಗೊತ್ತಾದ ಬಳಿಕ ಕೂಡ ಸಾಮಾನ್ಯವಾಗಿ ಇದಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಇದೆ, ಏನು ಟ್ರೀಟ್ಮೆಂಟ್ ಇದೆ, ಪ್ರೊಸೀಜರ್ ಏನು, ಎಲ್ಲವೂ ಸೈಡ್ಗೆ ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಅದಕ್ಕೆ ಪ್ಯಾರಲಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಅದಕ್ಕೆ ಪ್ಯಾರಲಲ್ ಆಗಿ ಇರೋ ಸಿನಿಮಾಗಳ ಕಮಿಟ್ಮೆಂಟ್ಸ್ನ ಮುಗಿಸ್ತೀರಾ. ಬೈರ್ತಿರಣಗಳು ನಿಮ್ಮದೇ ಹೋಮ್ ಪ್ರೊಡಕ್ಷನಲ್ಲಿ ನಡೀತಾ ಇರುತ್ತೆ. ಅದು ಗೊತ್ತಾದರೂ ಕೂಡ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿ ಅಗೇನ್ ಯುವರ್ ಎಂಟ್ರಿಂಗ್ ಟು ಶೂಟಿಂಗ್ ಸೆಟ್ 45 ಸಿನಿಮಾ ಆ್ಯಕ್ಷನ್ ಬ್ಲಾಕ್ಸ್ ಮಾಡ್ತೀರಾ. ಹೇಗೆ ಸಾಧ್ಯ ಆಯಿತು ಶಿವಣ್ಣ ಇದೆಲ್ಲ? ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಮೈಂಡಲ್ಲಿ ಬಂದಾಗ ಒಂದು ಭಯ ಭಕ್ತಿ ಏನೇ ಆದ್ರೂ ಮನುಷ್ಯನಿಗೆ ಭಯ ಭಕ್ತಿ ಇರಬೇಕು, ಎಲ್ಲಾದರೂ ಇರಬೇಕು. ಈ ಫ್ಯಾಮಿಲಿ ನಡೆಸ್ಬೇಕಾದ್ರೂ ಇರಬೇಕು, ಅದೇ ನಿಯತ್ತು ನಾವು ಪ್ರೊಫೆಷನ್. ಸೊ ಅಲ್ಲಿ ನಮಗೆ ನಾವು ಇಲ್ಲದೆ ಹೋದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಏನು ಆಗ್ಬೋದು ಬಿಡೋದು ಸೆಕೆಂಡ್ರಿ. ಸಪೋಸ್ ಹಂಗೆ ಆಗ್ಬಿಟ್ರೆ ಏನು ಮಾಡ್ತೀರಾ? ಆ ಒಂದು ಥಾಟೆಲ್ಲ ಬಂದ್ಬಿಡುತ್ತೆ ಮನುಷ್ಯನಿಗೆ ಬರೋ ಇದೇನು ಶಿವಣ್ಣಗೊಬ್ಬರಿಗೆ ಇಲ್ಲ, ಎನಿಬಡಿ ನನ್ನ ಪೊಸಿಷನ್ಗೆ ಬರುತ್ತೆ. ಈಗ ಈ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಮಾಡಲೇಬೇಕಲ್ಲ, ನಾವು ಮಾಡಬೇಕು. ಸಪೋಸ್ ಒಂದು ವೇಳೆ ಏನಾದರೂ ಉಲ್ಟಾ ಹೊಡಿತು ಅಂದರೆ ಏನು ಮಾಡ್ತಾನೆ ಆತ? ಬೇಡ. ನಾವು ಇದ್ದಾಗ ಎಷ್ಟು ಸಂತೋಷವಾಗಿರ್ತೀವೋ ಹೋಗ್ಬೇಕಾದ್ರೆ ಅಷ್ಟೇ ಸಂತೋಷ ಕೊಟ್ಬಿಟ್ಟು ಹೋಗ್ಬೇಕು. ಇಲ್ಲ ಐ ಆಮ್ ಸೇಯಿಂಗ್ ಹೋಗ್ಬೇಕಂತ ಆಸೆ ಪಡ್ತಿಲ್ಲ ನಾನು, ಹೇಳ್ತಿದ್ದೆ ಅಬ್ಬಾ ಗುಡ್ ಕಣೆ ಅಂದ್ಬಿಟ್ಟು ಹೋಗ್ಬೇಕು. ಸೊ ಮನುಷ್ಯ ಹಿಂಗೆ ಥಿಂಕ್ ಮಾಡೋದು ಸಹಜ, ಬಟ್ ಬಿಟ್ಕೊಡಲ್ಲ ಅದು. ಯಾಕಂದರೆ ಜನ ಈ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ವಾರ್ ಮಾಡುತ್ತೆ. ಮಾಡಬಾರ್ದು, ಏನೂ ಆಗಬಾರ್ದು ಅಂತ. ನಾವ್ಯಾಕೆ ಶಿವಣ್ಣನ ಮಾತ್ರ ಬರಬಾರ್ದು, ಬೇರೆಯವ್ರು ಬರಬೇಕಂತ ಯಾಕೆ ಅನ್ಕೋಬೇಕು? ನಾನು ಇವಾಗ ಅನ್ಕೋತೀನಿ, ಇದು ಯಾರಿಗೂ, ನಮ್ಮ ಶತ್ರುಗೂ ಬರೋದಲ್ಲ, ಯಾರಿಗೂ ಬರಬಾರ್ದು. ಪಾಪ ಇಷ್ಟೊಂದು ಇಟ್ಸ್ ವೆರಿ, ಯಾಕಂದರೆ ಫ್ಯಾಮ್ಲಿಗೆ ಅವ್ರಿಗಾಗಲಿ ವೈಯಕ್ತಿಕವಾಗಿ ಅವರು ಇದಾಗಲಿ ಕುಗ್ಗೋಗ್ತಾರೆ. ಎಲ್ಲೋ ನಮ್ಮ ಕಡೆ ನಮ್ಗೆ ಸ್ವಲ್ಪ ಒಂದು ಸಪೋರ್ಟ್ ಇತ್ತು ನೋಡಿ. ನೀವೇ ಜಸ್ಟ್ ಓನ್ಲಿ ಒಂದು 12 ಇಯರ್ಸ್ ನಾವು ಮಾತಾಡಿರ್ತೀವಿ, ಒಂದು 5 ಸಂದರ್ಶನ ಮಾಡಿರ್ತೀವಿ, ಇಲ್ಲ ಜೊತೆ ಕೂತ್ಕೊಂಡು ಕಾಫಿ ಟೀ ಕುಡಿದಿರ್ತೀವಿ, ಅಷ್ಟೇ ಸಂಬಂಧ. ರಕ್ತ ಸಂಬಂಧ ಅಲ್ಲ ಅದು. ಬಟ್ ರಕ್ತ ಸಂಬಂಧಕ್ಕಿಂತ ಶ್ರೇಷ್ಠವಾದ ಸಂಬಂಧ ತಾನೆ ನಮ್ಮದು. ಒಂದು 2 ಕಣ್ಣೀರು ಹಾಕ್ತೀನಿ ಅಂದರೆ ಬಿಕಾಸ್ ಆ ಮನುಷ್ಯನಲ್ಲಿ ಆ ವ್ಯಾಲ್ಯೂ ಇರಬೇಕು. ನನ್ನಲ್ಲಿ ಆ ವ್ಯಾಲ್ಯೂ ಇಲ್ಲ ಅಂದರೆ ಕಷ್ಟ. ನಿಮ್ಗೆ ಆ ವ್ಯಾಲ್ಯೂ ಇದ್ದಿದ್ದರಿಂದ ನಾನು ನಿಮ್ಮ ಜೊತೆ ಮಾತಾಡ್ತಿರೋದು. ಸುಮ್ಮನೆ ಬರಲ್ಲ ಪ್ರೀತಿ. ನಾವು ನೋಡಿದ್ವಿ ಎಷ್ಟೋ ಮೀಡಿಯಾ ಪೀಪಲ್ಸು. ಅವತ್ತು ನಾನು ಇದರಲ್ಲಿ ಪ್ರೆಸ್ ಮೀಟ್ ಬಂದಾಗಲೂ ಅಷ್ಟೇ, ಪಿಕ್ಚರ್ ಮುಗಿದಿದ್ದು 45 ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ. ಅಶೋಕ ಹೋಟ್ಲಲ್ಲಿ ಎವ್ರಿಬಡಿ ವಾಸ್ ಡಲ್. ಐ ಕುಡ್ ಸಿ ದಟ್ ಫೀಲ್ ಇನ್ ದೆಮ್. ಒಬ್ಬೊಬ್ಬರು ಇದರಲ್ಲೂ ಅವ್ರ ಮುಖ ಬಗ್ಗೆ ನೀವೇ ಹೇಳ್ತಿದ್ದು ಕಾಣುತ್ತೆ, ಹೋಗ್ಬೇಕು ಅಣ್ಣ ಹೆಲ್ತ್ ನೋಡ್ಕೊಳ್ಳಿ ಅಂತ. ಸಿ ದಟ್ ಈಸ್ ವಾಟ್ ಈಸ್ ಲವ್, ದಟ್ ಈಸ್ ವಾಟ್ ಈಸ್ ಅಫೆಕ್ಷನ್. ಇದಕ್ಕಿಂತ ಮನುಷ್ಯನಿಗೆ ಇನ್ನೇನು ಬೇಕು? ನಥಿಂಗ್. ದುಡ್ಡು ಬರುತ್ತೆ ಹೋಗುತ್ತೆ, ಸೆಕೆಂಡ್ರಿ ಅದೆಲ್ಲ. ದಿಸ್ ಪರ್ಟಿಕ್ಯುಲರ್ ಥಿಂಗ್, ಇದು ಕ್ಯಾನ್ಸರ್ ಅನ್ನೋದು ಜೀವನನೇ ಚೇಂಜ್ ಮಾಡಿಬಿಡ್ತು. ಹೇಗೆ ಅಂತಂದರೆ, ಇವಾಗ ಅವ್ರಿಗೆ ಮೊದಲು ಅಣ್ಣ ನಮಸ್ಕಾರ ಅಣ್ಣ, ಒಂದು ಫೋಟೋ ಅಣ್ಣ, ಯಾವ ಫಿಲಮ್ ಮಾಡ್ತಾರೆ. ಈಗ ಹಂಗೆ ಕೇಳಲ್ಲ, ಹೆಂಗಿದ್ದೀರಣ್ಣ, ನಿಮ್ಮ ಆರೋಗ್ಯ ಚೆನ್ನಾಗಿ, ಊಟ ಚೆನ್ನಾಗಿ ಮಾಡಿ ಅಣ್ಣ. ಊಟ ಮಾಡಲ್ಲ ಸರಿಗೆ, ಅದು ಮೆಡಿಸಿನ್ನೆಲ್ಲ ಒಂದು ಸ್ವಲ್ಪ ರಿಯಾಕ್ಟ್ ಆಗ್ತಾಯಿದೆ ಅಂದರೆ ಹಸಿವು ಕಮ್ಮಿ ಮಾಡಿದೆ, ಸೊ ಊಟ ಮಾಡಲ್ಲ. ಅವಾಗ ಆ ಥರ ಕೇಳ್ತಾರೆ ಈಗ. ಇಟ್ಸ್ ಬೀನ್. ನೀವು ತಿರುಪತಿಗೆ ಹೋಗ್ತೀರಾ ಬಿಫೋರ್ ಗೋಯಿಂಗ್ ಟು ಅಮೇರಿಕಾ, ಅಲ್ಲಿಗೆ ಹೋಗಿ ಮುಡಿ ಕೊಟ್ಬಿಡ್ತೀರಾ. ಗೀತಕ್ಕನೂ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು ಎಲ್ಲರೂ. ಇಲ್ಲ, ಆ್ಯಕ್ಚುಲಿ ಗೀತಾ ಇದು ಫಸ್ಟ್ ಟೈಮ್ ಕೊಡ್ತಿದ್ದಿಲ್ಲ, 3rd ಟೈಮ್ ಕೊಡ್ತಾ ಇದ್ದಾರೆ ಪಾಪ. ಮೊದಲು ಒಂದ್ಸತಿ ನನಗೆ ಕೊಟ್ಟಿದ್ರು. ನನಗೆ ಇಲ್ಲಿ ಪ್ಯಾರಿಸ್ಲಿ ಬ್ರೈನ್ ಅನ್ಯೂರಿಸಮ್ ಆಗಿತ್ತು. ಅಲ್ಲಿ 2011 14 ಇಯರ್ಸ್ ಬ್ಯಾಕ್ ಅವೆಲ್ಲ ಕೊಟ್ಟಿದ್ದಾರೆ. ಅದು ಇದು ಆಮೇಲೆ ನನಗೆಲ್ಲ ಏನು ಅನಿಸ್ಬಿಡ್ತು, ನಾವು ತಿರುಪತಿಗೆ ಹೋಗ್ಬೇಕು, ನನಗೆ ಅನಿಸಿದ್ದು ಏನಂದರೆ ಗೊತ್ತಿಲ್ಲ. ಹಂಗೂ ನನ್ನ ಮಗಳು ಕೇಳಿದ್ರು, ಯಾಕೆ ಪಾಪ ಕೊಡ್ತೀಯ? ಅವ್ರು ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಇಲ್ಲ ಮೇಡ ಅಂಕಲ್, ನನಗೆ ಕೊಡಬೇಕಂತ ಅಲ್ಲ, ಯಾಕಂದ್ರೆ ಏನೋ ಒಂಥರ ಮನಸ್ಸು ಅಂತ ಇದೆ. ನಾನು ಅದು ಲಾವಣ್ಯ ಅಂತ ಹೇಳಿದೆ, ಆ ಮಗು ಕೊಡ್ತಾ ಇದೆ. ದಿಗಂತ್ ಕೊಡ್ತಾ ಇದ್ದಾರೆ. ನನ್ನ ಜೊತೆ ಫ್ರೆಂಡ್, ವಾಕಿಂಗ್ ಫ್ರೆಂಡ್ ಬಂದು ಅವ್ನು ಕೊಡ್ತಾ ಇದ್ದಾನೆ ನನಗೋಸ್ಕರ. ಇಷ್ಟೆಲ್ಲ ಮಾಡ್ತಾರೆ, ನಾನು ಯಾಕೆ ಮಾಡ್ತಿಲ್ಲ? ಏನಾರು ಮಾಡಬೇಕಲ್ಲ ದೇವ್ರೆ, ಕೊಡೋಣ ಬಿಡಿ, ಏನಿವಾಗ ಕೊಟ್ಬಿಡೋಣ. ನನ್ನ ಕಾಪಾಡಿದೆ, ನಾನು ಕೊಡೋಣ, ದೇವ್ರಿಗೆ ಸಮರ್ಪಣೆ ಮಾಡೋಣ. ಆವಾಗ ಇಲ್ಲ ನಾನು ಕೊಟ್ಬಿಡ್ತೀನಿ, ಇಲ್ಲ ಗೀತಾ ಅದಕ್ಕೋಸ್ಕರ ಬೇಡ, ಆಮೇಲೆ ಇಲ್ಲ ನಾನು ಅನ್ಕೊಂಡಿದ್ದೆ, ಬಟ್ ನೀವು ಕೊಡ್ತಾರೆ, ಇವತ್ತೇ ಕೊಟ್ಬಿಡೋಣ ಬಿಡಿ ಅಂತ ಇಬ್ಬರು ಜೊತೆ ಕೊಟ್ಟು. ಅದೊಂದು ಭಾಗ್ಯ, ನೋಡಿ ಇಬ್ಬರು ಕೊಡೋಂಥ ಭಾಗ್ಯ ಅವತ್ತೇ ಸಿಗ್ತದೆ. ಅಕ್ಕ, ಇಟ್ಸ್ ಅಬೌಟ್ 8-10 ಇಯರ್ಸ್ ಆಗೋ ಮಾತಕ್ಕ. ಅವತ್ತು ದೇವಯ್ಯ ಅಂತ, ಉಗಾ ದೇವಯ್ಯ, ಸೀನಿಯರ್ ಕ್ಯಾಮ್ರಾಮನ್ TV ನೈನಲ್ಲಿ ಇವಾಗಲೂ ಇದ್ದಾರೆ, ಮಡಿಕೇರಿ ಅವರು. ಅವ್ರು ನನ್ನ ಜೊತೆ ಬಂದಿದ್ದರು ಕವರೇಜ್ಗೆ. ಕರೆಕ್ಟ್ ಲಂಚ್ ಟೈಮಲ್ಲಿ ಹೋಗಿದ್ವಿ. ಇಳಿದ ಮೇಲೆ ಅಣ್ಣ ಕ್ಯಾರವನಿಗೆ ಕರ್ಕೊಂಡೋದ್ರು.
ಕ್ಯಾಮ್ರಾ ಸೈಡ್ಗೆ ಇಡಿ ಅಂದರು. ಅಣ್ಣನೇ ಪ್ಲೇಟ್ಗಳು ಕೊಟ್ಟು ಕೈಗೆ ತೊಳಸಿ ಅಡುಗೆ ಅಣ್ಣನೇ ಬಡಿಸಿದ್ರು ನಮಗೆ ಕ್ಯಾರವ್ಯಾನಲ್ಲಿ. ಊಟ ತಿಂದು ಕೆಳಗಡೆ ಹಿಡಿದ ಮೇಲೆ ದೇವಯ್ಯ ಕುಣಿತಾ ಇದ್ದಾರೆ ಲಿಟ್ರಲಿ. ಇವತ್ತಿಗೂ ನೆನ್ಸ್ಕೊತಾರೆ ಅವರು. ಶಿವಣ್ಣ ಅವ್ರನ್ನ ನಾನು ಇಷ್ಟು ವರ್ಷಗಳಲ್ಲಿ ನೋಡಿದ್ದೆ ಕೇಳಿದ್ದೆ, ಬಟ್ ನೀವು ನನಗೆ ಒಂಥರ ರಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬಿಟ್ರು, ಇಷ್ಟು ಸಿಂಪಲ್ಲ ಶಿವಣ್ಣ ಅಂತ. ಅವ್ರು ಆವತ್ತು ನಮಗೆ ನೀವು ಹಾಸ್ಪಿಟಾಲಿಟಿ ತೋರಿಸಿದ್ದು ಲೈಫ್ ಲಾಂಗ್ ಮರೆಯಲ್ಲ, ದೇವಯ್ಯ ಆಗಲಿ ನಾನಾಗಲಿ. ಅವ್ರು ಊಟ ತಿನ್ನಲ್ಲ, ಬೇರೆಯವ್ರಿಗೆ ಬಡ್ಸಕ್ಕೆ ತುಂಬ ಇಷ್ಟ. ಸೊ ಇಟ್ ವಾಸ್ ಜಸ್ಟ್ ಒಂಥರ ಎಲ್ಲ ಮ್ಯಾಜಿಕಲ್ ಥಿಂಗ್ಸ್ ಥರ ಆಗೋದು. ಈ ಬಂದಿದ್ದಾಗ್ಬೋದು, ಹೆಂಗೋಯ್ತು ಆಲ್ಮೋಸ್ಟ್ ಇವಾಗ ಏಪ್ರಿಲ್ ಬಂತು ಅಂದರೆ 1 year ಆಗುತ್ತೆ. 1 year ಆಲ್ಮೋಸ್ಟ್. ಅಣ್ಣ ಅಲ್ಲಿ ಅದು ಕೂಡ ಒಂಥರ ಕೋಇನ್ಸಿಡೆಂಟ್ ಏನೋ ಗೊತ್ತಿಲ್ಲ. ಮುರುಗೇಶ್ ಅವರು ಈ ಕಡೆ ಡಾಕ್ಟರು, ಚೆನ್ನೈಯಲ್ಲಿ ಬೆಳೆದಂಥವ್ರು, ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಬೇಲೂರಲ್ಲಿ ಹುಟ್ಟಿದಂಥವ್ರು. ಅದು ಏನು ಸಂಬಂಧ, ಅದು ಹೆಂಗದು ಗೊತ್ತಿಲ್ಲ ನೋಡಿ. ಅದು 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 ಅಲ್ಲದೆ ಇನ್ನೊಂದು ವಿಷಯ ಏನಂದರೆ, ಮೆಡ್ರಾಸ್ ಮೆಡಿಕಲ್ ಕಾಲೇಜ್ ಓದಿದ ಕಾಲೇಜಲ್ಲಿ ಇವರು ಸೀನಿಯರ್ ರಾಘುಗೆ. ರಾಘು ಅಲ್ಲಿ ಓದ್ತಿ 1 year ಹೋಗಿದ್ದಂತೆ. ನೋಡಿ 2nd year ಬರಲಿಲ್ಲ ಅವರು. ಯಾಕೆ ಬರಲಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿದ್ರೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಸೊ ಇದಕ್ಕೆ ರೀಸನ್ ಬಿಟ್ಬಿಟ್ಟಿದ್ರು. ನಮ್ಗೆ ಗೊತ್ತಿತ್ತು ನಾವು ರಾಜ್ಕುಮಾರ್ ಮಗ ಬರ್ತೀನಿ ಅಂತ. ನಿಮ್ಮ ಬ್ರದರ್ ನಾನು ನೋಡಿದ್ದೀನಿ ನಾನು. ನೋಡಿ ಎಲ್ಲಿಂದ ಯಾವ ಕಡೆಯಿಂದ ಬಂದರೂ ತಿರ್ಸಿ ನಾವು ಎಲ್ಲ ನೋಡ್ತೀವಿ ಪರ್ಸನ್. ಅದಕ್ಕೆ ಇದೇ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಅಲ್ವಾ. ನಿಮ್ಗಂತ ಒಳ್ಳೆ ಡಾಕ್ಟರ್ಸ್ ಸಿಕ್ಕಿದ್ದು, ಮತ್ತೊಂದು ಕಡೆ ಅಲ್ಲೊಂದು ಅಟ್ಮಾಸ್ಫಿಯರ್, ಆ ಥರದ್ದೊಂದು ಅಟ್ಮಾಸ್ಫಿಯರ್, ಆಪೋಸಿಟೇ ಒಂದು ಲೇಕ್ ಇತ್ತು ಅಂತ ಹೇಳ್ತಿದ್ರಿ. ಲೇಕ್ ಆಮೇಲೆ ಒಂದು ಸ್ವರ್ಗ ಥರ ಇತ್ತಮ್ಮ. ಜಾಗನೇ ಒಂದು ಸ್ವರ್ಗ. ನನಗೇನೋ ಒಂದು ಸ್ವರ್ಗ ನೋಡ್ದಂಗೆ ಆಗ್ಬಿಡುತ್ತೆ. ಅದಾದಮೇಲೆ ತುಂಬ ಪಾಸಿಟಿವ್, ನನಗೆ ಇನ್ನೂ ಪಾಸಿಟಿವ್ ಅನಿಸ್ಬಿಡ್ತು. ಅದಾದಮೇಲೆ ಫಸ್ಟ್ ಟೈಮ್ ಆ ಹಾಸ್ಪಿಟ್ಲ್ ನೋಡಿದಾಗ ಆಮೇಲೆ ನೆಕ್ಸ್ಟ್ ಡೇ ಅಲ್ಲಿ ಚೆಕಪ್ಗೆ ಹೋದಾಗ ಒಬ್ಬರು ಬೆಲ್ ಹೊಡಿತಾರೆ. ಅಂದರೆ ಕ್ಯಾನ್ಸರ್ ಫ್ರೀ ಆದರೆ ಬೆಲ್ ಹೊಡಿತಾರೆ. ಸೊ ಆವಾಗ ಡಾಕ್ಟ್ರು ಕರೆದ್ಬಿಟ್ಟು, ಶಿವಣ್ಣ ಇನ್ನೊಂದು 15 days ನೀವು ಹೊಡಿತೀರ ಇದನ್ನ ಅಂದರು. ಆ ಮಾತುಗಳು. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ. ಅಲ್ಲಿ ಕೂರಿಸ್ಕೊಂಡು 1 hour ಆರಾಮಾಗಿ ಮಾತಾಡ್ಸ್ಕೊಂಡು, ಊಟ ಎಲ್ಲ ಅವರೇ ಬಡಿಸಿ ಊಟ ಮಾಡ್ಕೊಂಡು ಜೊತೆಲಿ ಹೋಗ್ಬೇಕಾರೆ ಕಾಮಾಗಿದ್ಬಿಡಿ. ನಾಳಿದ್ದು ಕರೆಕ್ಟ್ 11 ಗಂಟೆ ಒಳಗಡೆ, ಮಧ್ಯಾಹ್ನ ಮಾರ್ನಿಂಗ್ 11 o'clock ಒಳಗಡೆ ಏನೇನು ತಿನ್ನಬೇಕು ತಿನ್ಬಿಡಿ ಅಷ್ಟೇ. ಆಫ್ಟರ್ 11 ನೋ ಫುಡ್, ಓನ್ಲಿ ಜ್ಯೂಸು, ಏನು ಬೇಕು ಕುಡಿಬೋದು. ಫುಡ್ಡೆಲ್ಲ ಸ್ಟಾಪ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್ ಹೋಗಿದ್ದು ಅಷ್ಟೇ. ಅದು ಗೊತ್ತು ಅಷ್ಟೇ. ಅದಾದಮೇಲೆ ಕಣ್ಬಿಟ್ಟಾಗೆ ಎಲ್ಲರೂ ನಿಂತಿದ್ರು. ಚೆನ್ನಾಗಾಯಿತು. ಅದಾದಮೇಲೆ ನಾನು ಯಾರೇ ಫೋನ್ ಮಾಡಿದ್ರು ಕಣ್ಣಲ್ಲಿ ನೀರು ಬಂದ್ಬಿಡೋದು. ಯಾರು ನಮ್ಮ ರಿಲೇಟಿವ್ ಫೋನ್ ಮಾಡಿದ್ರು ಐ ಯೂಸ್ ಟು ಕ್ರೈ. ಅಂದರೆ ಆ ಒಂದು ಎಮೋಷ್ನಲ್ ಟಚ್ಚು. ಯಾಕಂದರೆ ಅನಿಸ್ಥಿಸಿಯಾ ಹೋಗಿದ್ದ ರೀತಿ ಇರ್ಬೋದು, ಎಲ್ಲ ಕ್ಲಿಯರ್ ಆಗ್ತಿರೋದು ಇರ್ಬೋದು, ವೇಗಾಗೆ. ಆ್ಯಂಡ್ ಎಲ್ಲರದ್ದು ಪ್ರೇಯರ್ಸು. ಆಮೇಲೆ ಐಪ್ಯಾಡ್ ತೆಗೆದ್ರೆ ಬರೀ ಪೂಜೆಗಳು. ಸೋ ಕನ್ಸರ್ನ್ಡ್ ಆ್ಯಂಡ್ ಎವ್ರಿಬಡಿ, ಇಡೀ ಇಂಡಸ್ಟ್ರಿ, ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಮೆನಿ ಪೀಪಲ್ಸ್ ಇನ್ ದ್ಯಾಟ್ ವೇ. ನಮ್ಮ ಪವನ್ ಒಡೆಯರ್ ಅಂತ ಒಬ್ಬರಿದ್ದಾರೆ. ಅಯ್ಯೋ, ಅವ್ರ ವೈಫ್ ಬಂದು ಅವ್ರನ್ನ ಮರೆಯೋಕ್ಕೆ ಆಗಲ್ಲ. ಇದು ಬಂದು ಇಲ್ಲ, ನಾನು ಮಾಡ್ತೀನಿ ಸಿನಿಮಾ, ನಾನು ಮಾಡಬೇಕು. ಅವ್ರು ಅಡ್ವಾನ್ಸ್ ಹತ್ರ ಕೊಡೋದು ನೋಡಿದ್ದೀರಾ ನೀವು? ಯಾವ ಥರ ಅಮೆರಿಕಾ ಹೋಗೋಕ್ಕೂ ಮುಂಚೆ ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ನಾವು ಹೋಗ್ತಾ ಇದ್ದೀನಿ ಟ್ರೀಟ್ಮೆಂಟ್ಗೆ, ನೀವು ಬರ್ತೀರಾ, ಸ್ಟ್ರಾಂಗ್ ಆಗಿ ಬರ್ತೀರಾ. ನಾನು ಅವತ್ತಿಂದ ಆ ಮಾತನ್ನ ನಾನು ಇನ್ನೇನು ಕೇಳಿಲ್ಲ. ಅವರು ಎಷ್ಟು ಕೊಡ್ಬೇಕು ಏನೂ ಮಾತಾಡಲಿಲ್ಲ ನಾನು ಅವ್ರಿಗೆ. ಅಂದರೆ ಅವರಿಬ್ಬರು ಏನೋ ಒಂಥರ ಒಂದು ದೇವ್ರ ಥರ ಬಂದು, ನಿಜವಾಗ್ಲೂ ಬಂದಿದ್ದು ಮರೆಯೋಕ್ಕೆ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಸೋ ಟಚ್ಡ್. ನಾನು ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾತಾಡಿ. ಅವ್ರು ಏನು ಹೇಳಿದ್ರು, ಅಣ್ಣ ನಾನು ಇವತ್ತು ಆ ಕಡೆ ಎದುರಿ ಕೂತಿದ್ರು ಅವ್ರ ವೈಫು, ಪವನ್ ಅವರು ಈ ಕಡೆ ಕೂತಿದ್ರು. ಅವರಿಬ್ಬರು ಅಷ್ಟೇ. ಅವ್ರನ್ನ ನೋಡ್ಬಿಟ್ಟು ಹೇಳಿದ್ರು, ನನಗೆ ಅವ್ರು ಬಂದು ಮಾತಾಡಿದ್ದು ನಂಗೆ ಟಚ್ ಆಗಿಬಿಡ್ತು ನನಗೆ. ಆಮೇಲೆ ಅವ್ರು ಹೇಳಿದ್ರು ಅವ್ರಿಗೆ, ಅಣ್ಣ ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಣ್ಣ, ಒಂದು ಚೂರು ನಾನು ಡೌಟಲ್ಲಿ ಕೊಡ್ತಾ ಇಲ್ಲ ಅಣ್ಣ. ನೀವು ಒಂಥರ ಪಾಸಿಟಿವ್ಗೆ ಕೇರ್ ಆಫ್ ಅಡ್ರೆಸ್ ಅಣ್ಣ. ಹಾಗಾಗಿ ನಿಮ್ಮ ಸುತ್ತಲೂ ಎಲ್ಲವೂ ಪಾಸಿಟಿವ್ ಥಿಂಗ್ಸೇ ಆಗಬೇಕು. ನೆಗೆಟಿವ್ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ಹೋಗ್ಬೇಕಾದ್ರೆ ಆಗ್ಬೇಕಾರೆ ಐ ಥಿಂಕ್ ಅದೇ ಅದು ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟು ಎಲ್ಲಿಂದ ಬರೋದು? ವಯಸ್ಸು ನೋಡಿ ಬರೋದಲ್ಲಮ್ಮ. ಅದು ವಯಸ್ಸಾದವರೇ ಬ್ಲೆಸ್ ಮಾಡಬೇಕಂತಲ್ಲ, ಚಿಕ್ಕವರು ಬ್ಲೆಸ್ ಮಾಡ್ಬೋದು. ಅದು ಯಾವ್ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ. ಇಟ್ ವಾಸ್ ಸೋ ನೈಸ್. ಹೋಲ್ ನೋಡೋಕೆ ಚೆನ್ನೈಲಿರ್ಬೋದು,
ಕೇರಳ, ಆಂಧ್ರ ಎಲ್ಲ ಕಡೆನೂ ಆ ಕನ್ಸರ್ನ್ ಇತ್ತು. ಐ ಥಿಂಕ್ ಟೋಟ್ಲಿ ವೆರಿ ಬ್ಲೆಸ್ಡ್ ಆ್ಯಂಡ್ ಹೋಗಿ ಬಂದಿದ್ದ ರೀತಿ ಇರ್ಬೋದು. ಆ ಡಾಕ್ಟ್ರು ದೆನ್ ವಾಟ್ ಅದು ಹೆಂಗಾಗ್ಬಿಡುತ್ತೆ, ಎವ್ರಿ 10 days ಎವ್ರಿ 1 week ಫೋನ್ ಮಾಡ್ತಾರೆ. ಅಲ್ಲಿ ಫೋನ್ ಮಾಡಿ, ಅಯ್ಯೋ ಅಲ್ಲಿ ನೋಡಿದೆ ಶಿವಣ್ಣ, ಅಯ್ಯೋ ಗೋಯಿಂಗ್, ಏನು ಇಷ್ಟು ಸ್ಪೀಡ್ ಇದೆ ಅಂತ. ನಮಗೆ ಅದೆಲ್ಲ ಒಂದು ಸೀಟ್ಸ್ ಆಶೀರ್ವಾದ ಜೊತೆಲಿ ಒಂದು ಏನಂತೀವಿ, ಒಂದು ಎನ್ಕರೇಜ್ಮೆಂಟ್. ಅಣ್ಣ ನನಗೆ ಒಂದು ಅನಿಸಿದ್ದು, ರಾಘಣ್ಣ ಅವ್ರಿಗೆ ಪ್ಯಾರಾಲಿಸಿಸ್ ಆದಾಗ ನೀವು ಅಪ್ಪು ಅವರೆಲ್ಲನೂ ಜೊತೆಗೆ ಇದ್ದು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಬಂದ್ರಿ ಫಾರಿನ್ಗೆ. ಇವತ್ತು ಅಪ್ಪು ಅವರಿಲ್ಲ, ರಾಘಣ್ಣ ಅವ್ರಿಗೂ ಬರೋ ಶಕ್ತಿ ಕೊಟ್ಟಿಲ್ಲ ದೇವರು, ಬಟ್ ಅವ್ರ ಮನೆಯಲ್ಲಿ ಆರಾಮಾಗಿದ್ದಾರೆ. ಸೊ ದ ಮೊಮೆಂಟ್ ಗೀತಕ್ಕ ಇವರೆಲ್ಲ ನೀವೇ ಅವರೆಲ್ಲ ನಿಮ್ಮೊಟ್ಟಿಗೆ ಬಂದಾಗ ನಿಮಗೆ ಏನು ಅನಿಸ್ತು ಅಣ್ಣ? ಅಪ್ಪು ಅವರೆಲ್ಲ ಇದ್ದಿದ್ರೆ ಏನಾಗ್ತಿತ್ತು ಅಂತ ಅನಿಸ್ತು? 100% ಅಪ್ಪು ಇದ್ದರೆ ಬರ್ತಿದ್ದ. ಅಯ್ಯೋ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಅವನ ಪಾಪ ಯಾವಾಗ ಪ್ಯಾರಿಸ್ಲಿ ಬರೋಕ್ಕಾಗಲಿಲ್ಲ, ಅದೇನೋ ಒಂದು ಪ್ರಾಬ್ಲಮ್ ಆಗಿ ಅವ್ರು ವೀಸಾ ಸಿಕ್ಕಿಲ್ಲ, ಅದಕ್ಕೆ ಅವ್ನು ಹೊಂದ್ಕೊಂಬಿಟ್ಟಿದ್ದ. ಆಮೇಲೆ ಶೋಲ್ಡ್ರ್ ಸರ್ಜರಿಗೆ ಅದೇ ಏನು ಬರಬೇಕಾಗಿಲ್ಲ ಪಾಪ, ನಾನು ಹೋಗ್ತೀನಿ ಅಂತ 2 days ಬಂದ್ಬಿಟ್ಟು ಹೋದ್ರು ಪಾಪ. ಈ ಕೇಮ್ ಫಾರ್ ಓನ್ಲಿ 2 days ಬಂದ್ಬಿಟ್ಟು ಹೋದ ಅಪ್ಪು. ಅದು ಅನಿಲ್ ಕುಂಬ್ಳೆ ಅವರು ಕರ್ಕೊಂಡೋಗಿ ಮಾಡಿಸ್ಕೊಂಡು ಈ ಕೇಮ್ 2 days, ಈ ಕೇಮ್ ಫಿನಿಶ್ಡ್. ನೆಕ್ಸ್ಟ್ ಡೇ ನನ್ನ ಬರ್ತ್ಡೇ ಇತ್ತು, ಹ್ಯಾಪಿ ಬರ್ತ್ಡೇ ವಿಶ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ July 12th ಹೊರಟ್ರು. ಅದು ಮಾತ್ರ ಯಾವತ್ತು ಪಾಪ ಇವಾಗ ನಾವು ನೆನೆಸ್ಕೊತೀವಿ. ನಾನು ಅದಾದಮೇಲೆ ಒಂದು ಮೈಂಡ್ ಡೈರಿ ಬಂದಿದ್ದು, ಏನಾರ ಬರಲಿ ಕಣೆ ನೋಡೋಣ. ಯಾಕೆ ನನ್ನ ತಮ್ಮನೇ ಜ್ಞಾಪಕ ಬಂದ. ಪಾಪ ಅವನು ಅಷ್ಟು ಎಂಗೇಜ್ ಹೋಗ್ಬೇಕಂದ್ರೆ ಯಾರು ನಂಬ್ತಾರೆ, ಎಲ್ರಿಗೂ ನೋವೇ ಅಲ್ವಾ. ಸೊ ಅವನಿದ್ದರೂ 100% ಏನು ಮಾತಾಡೋಂಗಿಲ್ಲ. ಇನ್ನೊಂದು ಕೇಳ್ಪಟ್ಟೆ, ನೀವು ಇದನ್ನೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀರಾ ಅಂತ ಆ ಪ್ರಾಸೆಸ್ದು. ಯಾಕಂದರೆ ಇಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಹೆಂಗೆ ಮೆಟ್ಟಿ ನಿಲ್ಬೋದು ಅನ್ನೋದು ಒಂದಷ್ಟು ಜನಕ್ಕೆ ಲೆಸನ್ ಆಗಬೇಕು ಅಥವಾ ಒಂದು ಮಾಡೆಲ್ ಆಗಬೇಕು ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ಇಲ್ಲ, ಒಂದೊಂದು ನಂಬಿಕೆ ಬರುತ್ತೆ ಅವ್ರಿಗೆ. ಮೋರ್ ದೆನ್ ಎನಿಥಿಂಗ್ ಮೋಟಿವೇಶನ್. ಅಂದರೆ ಡೋಂಟ್ ಲೂಸ್ ಹೋಪ್. ಅದೇ ಒಂದು ಮೋಟಿವೇಶನ್ ಬರುತ್ತೆ. ಭಯ ಇರುತ್ತೆ, ಭಯ ಜೀವನದಲ್ಲಿ ಭಯ ಭಕ್ತಿ ಇರಲೇಬೇಕು. ಯಾಕೆ ಭಯ ಭಕ್ತಿ ಇರ್ತದೆ, ಬೇರೆ ಬೇರೆ ಬಿಹೇವಿಯರ್ಸ್ಗಳು ಬಂದ್ಬಿಡುತ್ತೆ. ಪರವಾಗಿಲ್ಲ, ಏನೂ ಆಗಲ್ಲ ಬಿಡು, ದೇವರಿದ್ದಾನೆ, ಹಂಗಲ್ಲ. ಸರ್ಟನ್ ಥಿಂಗ್ಸ್ ನಾವು ಏನು ಮಾಡಬೇಕು ಅದು ಮಾಡಬೇಕು. ನಾವು ಅನ್ಕೋತೀವಿ, ಪರ್ಲಾಕಂಡು ಟ್ರೈ ಮಾಡ್ಬಿಡೋಣ ಬಿಡಿ, ಏನು ಇವಾಗ ಅದು, ಅದೆಲ್ಲ ಹಾಗೆ ಹಿಂಗೆ ಆಗಿದ್ದು ನನಗೆ ಅಂತ ಅನಿಸುತ್ತೆ. ಇವಾಗ ಅನಿಸುತ್ತೆ, ಯಾಕೆ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ, ನಾನು ಸುತ್ತೇರಿ ಇಷ್ಟೊಂದು ಇವಾಗ ಫೀಲ್ ಆಗ್ತಾ ಇದೆ. ಅವತ್ತಿದ್ದ ಇಷ್ಟೊಂದು ಕಷ್ಟ ಫ್ಯಾಮಿಲಿ ಕೊಡಬೇಕಾಗಿಲ್ಲ, ಕಷ್ಟ ಕೊಡ್ತಿರ್ಲಿಲ್ಲ, ಜನಗಳು ಕಷ್ಟ ಕೊಡ್ತಿರ್ಲಿಲ್ಲ, ಹಿಂಗಾಗೋಯ್ತಲ್ಲ. ಸರಿ, ಅದು ಆಯಿತು, ಇವಾಗ ಬಂದುಬಿಟ್ಟಿದ್ವಿ. ಬಟ್ ಆ ಫೀಲ್ ಬರಬೇಕು. ವೈ ದಿಸ್ ಡಾಕ್ಯುಮೆಂಟ್ರಿ ಅಂದರೆ, ಇಟ್ ಈಸ್ ನಾಟ್ ದಟ್ ನಾನು ಏನೋ ಏನೂ ಸಾಧಿಸಿಲ್ಲ. ಸಾಧನೆ ಮಾಡೋಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಾರೆ, ನಾನು ಒಬ್ಬನೇ ಸಾಧನೆ ಮಾಡಿಲ್ಲ. ಅದು ಸೊ ದಿಸ್ ಒನ್ ಅವ್ರಿಗೊಂದು ಹೋಪು. ಇಟ್ ಇಸ್ ನಥಿಂಗ್, ಇಟ್ ಈಸ್ ಪಾಸಿಬಲ್. ಇವರು ನಮ್ಮ ಡಾಕ್ಟರ್ ಅಲ್ಲಿ ಹೋದಾಗ ಫಸ್ಟ್ ಡೇ ಆಪ್ರೇಷನ್ ಆಯಿತು. ಸೆಕೆಂಡ್ ಡೇನೇ ನನಗೆ ಹೇಳಿದ್ರು, ನೀವಿದು ಇವ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಲೇಬೇಕು. ಆ್ಯಂಡ್ ಅದರಿಂದ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ, ಬಂದಿದ್ದನ್ನು ಹೆಂಗೆ ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಿಗೆ ಬರುತ್ತೆ ಅಂತ ನನಗೆ ಹೇಳಿದ್ರು. ನಾನು ಸ್ವಲ್ಪ ತೆಗೆದಿದ್ದೀನಿ, ಅದು ಇದೆಲ್ಲ ಸ್ವಲ್ಪ ಸಿನಿಮಾಟೋಗ್ರಾಫರ್ ಗೀತಾ ಶಿವರಾಜ್ಕುಮಾರ್ ಅವರು ನಂದೇ ಹಾಕೋದು. ಅದರಲ್ಲಿ ಅರ್ಥ ಹೆಂಗೋ ತೆಗೆದೆ, ಅದು ಚೆನ್ನಾಗಿ ಬಂದಿದೆ. ಒಂದು 4-5 ಇಂಟರ್ವ್ಯೂಸ್ ತೊಗೊಂಡೆ ಅವ್ರ ಹತ್ರ, ಆ ಥರ. ಸ್ವಲ್ಪ ಆಮೇಲೆ ವಾಕಿಂಗ್ ಮಾಡೋದು ಮತ್ತಿನ್ನೇನೂ ಇರಲಿಲ್ಲ ಅಲ್ಲಿ ತೆಗಿಯೋಕ್ಕೆ. ಅವರು ನರ್ಸಸ್ಸು ಅವರೆಲ್ಲ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ 1-2-3 ತೆಗೆದ್ವಿ. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಯು ಶುಡ್ ಟಾಕ್ ಅಬೌಟ್ ಇಟ್, ಜನರಿಗೆ ಗೊತ್ತಾಗಬೇಕು ಈ ಟ್ರೀಟ್ಮೆಂಟ್ ಇಲ್ಲಿದೆ, ವಾಟ್ ಕ್ಯಾನ್ ಬಿ ಡನ್, ಏನೂ ಆಗಲ್ಲ ಅಂತ ಕೂತ್ಕೊಂಡ್ಬಿಡ್ಬಾರ್ದು ಅಂತ ಹೇಳಿದ್ರು. ಸೊ ದಟ್ ವಾಸ್ ದ ಡಿಸಿಷನ್ ವಿ ಟುಕ್. ಆ್ಯಂಡ್ ಡೈರೆಕ್ಟರ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಶಿವಣ್ಣ, ಆಯಿತು, ಈಗೆಲ್ಲ ಒಂದು ದೊಡ್ಡ ಫೇಸ್ ಮುಕ್ತಾಯ ಮಾಡಿದ್ದೀರ ನೀವು. ಇಟ್ಸ್ ಅಬ್ಸಲ್ಯೂಟ್ಲಿ ರೀಬರ್ತ್ ಆಫ್ ಶಿವಣ್ಣ, ಸೆಕೆಂಡ್ ಫೇಸ್ ಆಫ್ ಶಿವಣ್ಣ. ಅದನ್ನೆಲ್ಲ ಒಂದು ಕ್ಷಣ ನೆನೆಸ್ಕೊಂಡ್ರೆ ಏನು ನೆನಪಾಗುತ್ತೆ ಶಿವಣ್ಣ? ಏನು ಅದೇ ಹೇಳಿದೆ, ನಾವು ಹೇಳ್ತೀವಲ್ಲ, ಯಾವ ಎನಿಮಿಗೂ ಅಲ್ಲ, ಯಾರಿಗೂ ಬರೋದು ಬೇಡ. ಇದು ಬಂದರೆ ಪಾಪ ಇಷ್ಟೊಂದು ಇದಿದೆಯಲ್ಲ, ಪಾಪ ಬೇಡ. ಪಾಸಿಬಿಲಿಟಿ ಇದೆ, ಎಲ್ಲ ಇದೆ, ಎಲ್ಲ ರಿಕವರಿಗೆಲ್ಲ ಚಾನ್ಸಸ್ಸು ಇದೆ, ಧೈರ್ಯ ಮಾಡ್ಕೋಬೇಕು. ಅಪಾರ್ಟ್ ಫ್ರಮ್ ದಟ್ ನಮಗೆ ಬೇಡ, ಆ ಥರ ಬರೋದೇ ಬೇಡ ಬಿಡಿ, ಯಾಕೆ ಅನ್ನೋದು ಒಂದು ಇದು. ಇನ್ನೊಂದು ಅಂದರೆ ಒಂದು ಭಯ ಆಗುತ್ತೆ, ಒಂದು ಫಿಯರ್ ಇದೆ, ಒಂದು ಅವಾಗೇನಾಗುತ್ತೆ, ಅವೆಲ್ಲ ಥಾಟ್ಸು ಬರುತ್ತೆ, ರೆಸ್ಪಾನ್ಸಿಬಿಲಿಟಿ ಥಾಟ್ಸ್ ಬರುತ್ತೆ, ಕಮಿಟ್ಮೆಂಟ್ಸ್ ಥಾಟ್ಸ್ ಬರುತ್ತೆ. ಸೊ ಎಲ್ಲ ಸಿಕ್ಕಾಪಟ್ಟೆ ಇದೆ, ಸಾಕಷ್ಟು ವಿಷಯಗಳಿದೆ.
ವಿ ನೋ. ಅಂದರೆ ಇದರಲ್ಲಿಂದ ಏನು ಗೊತ್ತಾಯ್ತಂದರೆ ಕೆಟ್ಟದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅನ್ನೋದು. ಲೆಟ್ಸ್ ಬಿ ಪಾಸಿಟಿವ್. ಜಸ್ಟ್ ಬಿ ಪಾಸಿಟಿವ್. ವಾಟ್ ವಿ ಶುಡ್ ಹ್ಯಾವ್, ಎಂಜಾಯ್ ಮಾಡಬೇಕು, ಬಟ್ ಎಂಜಾಯ್ಮೆಂಟ್ ನಮ್ಮನ್ನ ಎಂಜಾಯ್ ಮಾಡಬಾರ್ದು ಅಷ್ಟೇ. ಅವಾಗ ಇದೆಲ್ಲ ಫೇಸಸ್ ಬರುತ್ತೆ.